ನಮಸ್ಕಾರ. ನಾವೀಗ ಅರ್ಥಮೆಟಿಕ್ ಪ್ರೋಗ್ರೆಷನ್ ಸೆಕೆಂಡ್ ಎಕ್ಸರ್ಸೈಸ್ 11th ಕ್ವಶನಲ್ಲಿದ್ದೀವಿ. 11th ಕ್ವಶನ್, ವಿಚ್ ಟರ್ಮ್ ಆಫ್ ದ AP 3, 15, 27, 39 etc. will be 132 more than its 54th term. ಇಲ್ಲೊಂದು AP ಕೊಟ್ಟಿದ್ದಾರೆ. 3, 15, 27, 39 ಅದೇ ರೀತಿ ಕಂಟಿನ್ಯೂ ಆಗಿದೆ. ಇಲ್ಲಿರೋ ಪ್ರಶ್ನೆ ಏನಂದರೆ, ಫಿಫ್ಟಿ-ಫೋರ್ತ್ ಟರ್ಮ್ ಈ APಯಲ್ಲಿ 54ನೇ ಟರ್ಮ್ ತಗೊಂಡ್ರೆ ಅದಕ್ಕಿಂತ 132 ಜಾಸ್ತಿ ಯಾವ ಟರ್ಮ್ ಇರುತ್ತೆ? ವಿಚ್ ಟರ್ಮ್ ಆಫ್ ದಿಸ್ AP ವಿಲ್ ಬಿ 132 ಮೋರ್ ದ್ಯಾನ್ ಇಟ್ಸ್ 54th ಟರ್ಮ್. ಈ APಯಲ್ಲಿ 54th ಟರ್ಮ್ ಯಾವುದೋ ಒಂದು ನಂಬರ್ ಇರುತ್ತಲ್ವ, 54ನೇ ಟರ್ಮು ಇದೇ ರೀತಿ ಕಂಟಿನ್ಯೂ ಬರ್ಕೊಂಡೋದ್ರೆ APನ, ಆ 54ನೇ ಟರ್ಮ್ಗಿಂತ 132 ನಂಬರ್ ಜಾಸ್ತಿ ಯಾವ ಟರ್ಮ್ ಇರುತ್ತೆ? ಅದು ಕ್ವಶನ್ನು. ಫಸ್ಟು ಸ್ಟೆಪ್ಸ್ ನೋಡೋಣ. 54ನೇ ಟರ್ಮು ಯಾವ ನಂಬರ್ ಇರುತ್ತೆ ಅಂತ ಫಸ್ಟ್ ಕಂಡುಹಿಡಿಯೋದು. 54th ಟರ್ಮ್ ಎಷ್ಟು ಅಂತ ಕಂಡುಹಿಡಿಯೋದು ಫಸ್ಟು. ಆಮೇಲೆ ಅಲ್ಲೊಂದು ನಂಬರ್ ಬರುತ್ತಲ್ಲ 54th ಟರ್ಮ್ಗೆ, ಅದಕ್ಕಿಂತ 132 ಜಾಸ್ತಿ ಅಂದರೆ ಆ ನಂಬರ್ಗೆ 132 ಕೂಡೋದು, 132 ಅದನ್ನು ಕೂಡೋದು, ಆ ಒಂದು ನಂಬರ್ ಸಿಗುತ್ತೆ. ಆ ನಂಬರು ನಮಗೆ ಫೈನಲ್ ಒಂದು ನಂಬರ್ ಸಿಗುತ್ತಲ್ವ, ಆ ನಂಬರು ಈ APಯಲ್ಲಿ ಎಷ್ಟನೇ ಟರ್ಮ್ ಆಗಿರುತ್ತೆ ಅಂತ ಕಂಡುಹಿಡಿಯೋದು, ಅದು ಆನ್ಸರು. ಫಸ್ಟು 54th ಟರ್ಮ್ ಯಾವುದು ಅಂತ ಕಂಡುಹಿಡಿಬೇಕು. ನಮಗೇನೇನು ಗೊತ್ತಿದೆ? A 3 ಫಸ್ಟ್ ಟರ್ಮ್, D ಕಾಮನ್ ಡಿಫ್ರೆನ್ಸ್ 15 - 3 12, N ನಂಬರ್ ಆಫ್ ಟರ್ಮ್ಸ್ 54, ಯಾಕಂದರೆ ನಾವು 54th ಟರ್ಮ್ ಕಂಡುಹಿಡಿತಾ ಇದ್ದೀವಿ. AN ಆ 54th ಟರ್ಮ್ ಯಾವ ನಂಬರ್ ಇರುತ್ತೆ ಅನ್ನೋದು ನಾವು ಕಂಡುಹಿಡಿತಾ ಇದ್ದೀವಿ, ಅದು ಗೊತ್ತಿಲ್ಲ, ಕ್ವಶನ್ ಮಾರ್ಕು. ನೆಕ್ಸ್ಟ್ ಫಾರ್ಮುಲಾ ಶೀಟಲ್ಲಿ 3ನೇ ಫಾರ್ಮುಲಾ, AN = A + n - 1 t. ನೆಕ್ಸ್ಟ್ ನಮಗೇನೇನು ಗೊತ್ತಿದೆ ಹಾಕೊಳ್ಳೋದು. A 54 ಕಂಡುಹಿಡಿತಾ ಇದ್ದೀವಿ ನಾವು, 54th ಟರ್ಮು. A 3 + n - 1, 54 - 1 ಇಂಟು D 12. ನೆಕ್ಸ್ಟ್ A 54 = 3 + 54 - 1, 53 ಇಂಟು 12. ನೆಕ್ಸ್ಟ್ A 54 = 3 + 53 ಇಂಟು 12, 636, 636 ಎಷ್ಟಾಗುತ್ತೆ? 636 + 3 639. ಇದು ಫಸ್ಟ್ ಸ್ಟೆಪ್ ಆಯ್ತು ಇಲ್ಲಿಗೆ. ಅಂದರೆ 54th ಟರ್ಮ್ ಯಾವುದು ಅಂತ ಕಂಡುಹಿಡಿದ್ವಿ. ಈ APಯಲ್ಲಿ 54th ಟರ್ಮು 639 ಇರುತ್ತೆ. ನೆಕ್ಸ್ಟ್ ಸ್ಟೆಪ್ಪು ನಾನು ಆವಾಗಲೇ ಹೇಳ್ದಂಗೆ, ಇದಕ್ಕೆ 132 ಕೂಡಿದ್ರೆ 639 + 132 771. ಫಸ್ಟ್ ನಾವು 54th ಟರ್ಮ್ ಯಾವುದು ಅಂತ ಕಂಡುಹಿಡಿದ್ವಿ, 639. ಈಗ ಅದಕ್ಕಿಂತ 132 ಜಾಸ್ತಿ ಅಂತ ಕೇಳಿರೋದು ಕ್ವಶನಲ್ಲಿ. ಅದಕ್ಕೆ 132 ಆ್ಯಡ್ ಮಾಡಿದ್ರೆ 771 ಬರುತ್ತೆ ನಂಬರು. ಈ ನಂಬರು ಆ APಯಲ್ಲಿ ಎಷ್ಟನೇ ಟರ್ಮ್ ಅಂತ ಕಂಡುಹಿಡಿಯಬೇಕು, ಅದು ಫೈನಲ್ ಆನ್ಸರು.
771 ನಂಬರ್ ಇದೆ, ಅದು ಎಷ್ಟನೇ ಟರ್ಮ್ ಅಂತ ಕಂಡುಹಿಡಿಯಬೇಕು. 639 ಅನ್ನೋದು 54th ಟರ್ಮು. ಅದೇ ಥರ ಎ ಪಿ ಹಂಗೆ ಕಂಟಿನ್ಯೂ ಬರ್ಕೊಂಡೋದ್ರೆ 54ನೇ ಟರ್ಮು 639 ಬರುತ್ತೆ. ಹಾಗಿದ್ರೆ 771 ಅನ್ನೋದು 771 ಏನು ಬಂತು, 54th ಟರ್ಮ್ಗೆ 132 ಆ್ಯಡ್ ಮಾಡಿದ್ರೆ 771 ಬಂದಿದೆ. ಈ 771 ಎ ಪಿಯಲ್ಲಿ ಇದೇ ಥರ ಬರ್ಕೊಂಡೋದ್ರೆ 3, 15, 27, 39. ಅದೇ ಥರ 12 ಆ್ಯಡ್ ಮಾಡ್ಕೊಂಡು ಬರ್ಕೊಂಡೋದ್ರೆ 771 771 ಎಷ್ಟನೇ ಟರ್ಮ್ ಬರುತ್ತೆ ಅನ್ನೋ ಕ್ವಶನ್ನು. ಮತ್ತು ನಮ್ಗೆ ಏನೇನು ಗೊತ್ತಿದೆ ಬರ್ಕೊಳ್ಳೋಣ. AN 771 ನಂಬರ್ ಗೊತ್ತಿದೆ. A ಫಸ್ಟ್ ಟರ್ಮ್ 3, ಕಾಮನ್ ಡಿಫ್ರೆನ್ಸ್ 12. N ಇದೇ ಕಂಡುಹಿಡಿಯಬೇಕಾಗುತ್ತೆ ನಾವು, ನಂಬರ್ ಆಫ್ ಟರ್ಮ್ಸ್. 771 ಅನ್ನೋದು ಎಷ್ಟನೇ ಟರ್ಮ್ ಅಂತ ಕಂಡುಹಿಡಿಯಬೇಕು. ಫಾರ್ಮುಲಾ ಸೇಮ್ ಫಾರ್ಮುಲಾ, AN = A + n-1t. ನೆಕ್ಸ್ಟು ಏನೇನು ಗೊತ್ತಿದೆ ಬರ್ಕೊಳ್ಳೋಣ ನಂಬರ್ಸು, ವ್ಯಾಲ್ಯೂಸು. AN 771, A 3, n-1 n ಗೊತ್ತಿಲ್ಲ ಹಂಗೆ ಬರ್ಕೊಳ್ಳೋದು, ಇಂಟು D 12. ನೆಕ್ಸ್ಟ್ ನಾವು ಕಂಡುಹಿಡಿಬೇಕಾಗಿರೋ ವೇರಿಯೇಬಲ್ಲು RHS ಅಲ್ಲಿದೆ, ಅದನ್ನು LHS ತೊಗೊಂಬೋಣ. ಪೂರ್ತಿ RHS ಅಲ್ಲಿರೋದು ಈಕ್ವೇಷನ್ ಪೂರ್ತಿ LHSಗೆ, LHS ಅಲ್ಲಿರೋದು RHSಗೆ ತೊಗೋಣ. ಆಮೇಲೆ ಕಂಟಿನ್ಯೂ ಮಾಡೋಣ. ನಾನೇನು ಮಾಡಿದೆ, ಎಡಗಡೆ ಇರೋದು ಬಲಗಡೆಗೆ, ಬಲಗಡೆ ಇರೋದು ಎಡಗಡೆಗೆ ಚೇಂಜ್ ಮಾಡ್ಕೊಂಡಿದ್ದೀನಿ. ಮಧ್ಯದಲ್ಲಿ ಈಕ್ವಲ್ಸ್ ಹಂಗೆ ಇದೆ. ನೆಕ್ಸ್ಟ್ 3 + n-1 ಇಂಟು 12 ಮಾಡಬೇಕು. ಫಸ್ಟು n ಇಂಟು 12 12n. ನೆಕ್ಸ್ಟ್ ಮೈನಸ್ ಇಂಟು ಪ್ಲಸ್ ಮೈನಸ್ 1 ಇಂಟು 12 12 = 771 ಹಂಗೆ ಬರ್ಕೊಳ್ಳೋಣ. ನೆಕ್ಸ್ಟ್ ನಾವು ಕಂಡುಹಿಡಿಯಬೇಕಾಗಿರೋ ವೇರಿಯೇಬಲ್ಲು 12 ಏನಾಗಿದೆ, 12 n ಹಂಗೆ ಬರ್ಕೊತಾ ಇದ್ದೀನಿ, = 771 ಹಂಗೆ ಬರ್ಕೊಳ್ಳೋದು. ಆಮೇಲೆ ಇನ್ನೇನು ಮಿಕ್ಕಿದೆ, LHS ಅಲ್ಲಿ 3 ಮಿಕ್ಕಿದೆ, -12 ಮಿಕ್ಕಿದೆ. ಅದು RHS ತೊಗೊಂಬಂದರೆ -12 ಇರೋದು +12 ಆಗುತ್ತೆ, 3 ಇರೋದು -3 ಆಗುತ್ತೆ. 12n = 771 + 12 - 3 780 ಆಗುತ್ತೆ, 780. ನೆಕ್ಸ್ಟ್ n ಕಂಡುಹಿಡಿತಾ ಇದ್ದೀವಿ, ಅದಕ್ಕೆ n = 780 ಹಂಗೆ ಬರ್ಕೊಳ್ಳೋದು. 12 ಮಾತ್ರ ಮಿಕ್ಕಿದೆ, 12 LHS ಅಲ್ಲಿ ಮಲ್ಟಿಪ್ಲಿಕೇಶನ್ ಸ್ಟೇಟಲ್ಲಿದೆ, RHSಗೆ ಬಂದರೆ ಡಿವಿಷನ್ ಆಗುತ್ತೆ. n = 780 / 12 = 65. 780 / 12 65 ಆಗುತ್ತೆ. ಆನ್ಸರ್ ಈಸ್ 65th ಟರ್ಮ್. ಈ ಕ್ವಶನಲ್ಲಿರೋ ಕೊಟ್ಟಿರೋ ಎ ಪಿಯಲ್ಲಿ 771 ಎಲ್ಲಿ ಬರುತ್ತೆ ಅಂದರೆ 65th ಟರ್ಮಲ್ಲಿ ಬರುತ್ತೆ, 65ನೇ ಟರ್ಮಲ್ಲಿ ಬರುತ್ತೆ. ಇದು ಫೈನಲ್ ಆನ್ಸರು. ಥ್ಯಾಂಕ್ ಯು.